ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಸಂಘರ್ಷ ಕದನ ವಿರಾಮ ಏನಿದೆ ಅದು ಈಗ ವಿಸ್ತರಣೆ ಆಗಿದೆ. ಒಂದು ವೇಳೆ ಡೀಲ್ ಆಗದೆ ಹೋದ್ರೆ ಇರಾನ್ ಧ್ವಂಸ ಮಾಡಿಬಿಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆದ್ರೆ ಈಗ ಡೊನಾಲ್ಡ್ ಟ್ರಂಪ್ ದಿಢೀರ್ ಉಲ್ಟಾ ಹೊಡೆದಿದ್ದಾರೆ. ಇರಾನ್ ಕೇಳದೇ ಇದ್ರೂ ಏಕಪಕ್ಷೀಯವಾಗಿ ಕದನ ವಿರಾಮ ವಿಸ್ತರಣೆ ಮಾಡಿದ್ದಾರೆ. ಎರಡನೆಯ ಸುತ್ತಿನ ಶಾಂತಿ ಮಾತುಕತೆಯ ಬಗ್ಗೆ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ಟ್ರಂಪ್. ನಾಳೆಯ ಒಳಗೆ ಒಳ್ಳೆಯ ಸುದ್ದಿ ಬರಬಹುದು ಅಂತಲೂ ಕೂಡ ಹೇಳ್ತಾರೆ. 36ರಿಂದ 72 ಗಂಟೆಗಳಲ್ಲಿ ಶಾಂತಿ ಮಾತುಕತೆ ಆರಂಭ ಆಗಬಹುದು. ನೆನೆಗುದಿಗೆ ಬಿದ್ದಿದ್ದ ಮಾತುಕತೆ ಚಾಲನೆ ಸಿಗುವ ನಿರೀಕ್ಷೆ ಇದು ಸಾಧ್ಯ ಇದೆ ಅಂತ ಹೇಳ್ತಾರೆ. ಟ್ರಂಪ್ ಈಗ ದಿಢೀರ ಉಲ್ಟಾ ಹೊಡೆದಿದ್ದಾರೆ. ಡೀಲ್ ಆಗದೆ ಇದ್ರೆ ಇರಾನ್ ಧ್ವಂಸ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್. ಆದ್ರೆ ಈಗ ನೋಡಿದ್ರೆ ಬೇರೆಯದ್ದೇ ಮಾತನಾಡ್ತಿದ್ದಾರೆ. ಇರಾನ್ ಕೇಳದೇ ಇದ್ರೂ ಕೂಡ ಏಕಪಕ್ಷೀಯ ಕದನ ವಿರಾಮ ವಿಸ್ತರಣೆ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಕೊಡ್ತಾ ಇರುವಂತಹ ಸಬೂಬು ಪಾಕಿಸ್ತಾನ ಕೋರಿಕೆಯ ಮೇರೆಗೆನೆ ಈ ನಿರ್ಧಾರ ಅಂತ ಹೇಳ್ತಾರೆ. ಇರಾನ್ ವರ್ಸಸ್ ಅಮೆರಿಕ ಒಪ್ಪಂದಕ್ಕೆ ಅಡ್ಡಿಯಾಗಿದ್ದೇನು ಅಂತ ನಾವು ನೋಡ್ತಾ ಇದ್ದೀವಿ. ಯುರೇನಿಯಂ ವಿಷಯದ ಬಗ್ಗೆ ಅಮೆರಿಕ ಮತ್ತು ಇರಾನ್ ಒಮ್ಮತಕ್ಕೆ ಬರ್ತಾ ಇಲ್ಲ. ಟ್ರಂಪ್ ಸರ್ಕಾರದ ಷರತ್ತುಗಳನ್ನ ಒಪ್ಪಲ್ಲ ಅಂತ ಇರಾನ್ ಸ್ಪಷ್ಟವಾಗಿ ಸಂದೇಶವನ್ನ ಕೊಟ್ಟಿದೆ. ಇನ್ನು ಭಾರತಕ್ಕೆ ಬರ್ತಾ ಇದ್ದಂತಹ 2 ಕಂಟೈನರ್ ಹಡಗನ್ನ ವಶಕ್ಕೆ ಪಡೆದಿದೆ ಇರಾನ್. ಗುಜರಾತ್ನ ಮುಂದ್ರಾ ಬಂದರಿಗೆ ಬರಬೇಕಾಗಿದ್ದಂತಹ ಯಪಾಮಿನೋಂಡಾಸ್ ಹಡಗು, ಈ ಹಡಗನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ದೃಶ್ಯ ರಿಲೀಸ್ ಮಾಡಿದೆ IRGC. ಲೈಬೀರಿಯಾ ಧ್ವಜ ಹೊತ್ತಂತಹ ಈ ಹಡಗು ಓಮನ್ ಕೊಲ್ಲಿಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗ್ತಾ ಇದ್ದ 2 ವಾಣಿಜ್ಯ ಹಡಗು ಪರವಾನಗಿಯನ್ನ ಪಡೆಯದೆ ಹಡಗು ಸಂಚರಿಸುತ್ತಿತ್ತು ಅಂತ IRGC ಸಬೂಬನ್ನ ಕೊಡ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಲೈಬೀರಿಯಾ ಧ್ವಜ ಹೊತ್ತಂತಹ ಹಡಗು ಓಮನ್ ಕೊಲ್ಲಿಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಪರವಾನಗಿ ಇಲ್ಲದೇನೆ ಈ ಹಡಗು ಹೋಗ್ತಾ ಇತ್ತು ಅಂತ IRGC ಕಡೆಯಿಂದ ಬರ್ತಾ ಇರುವಂತಹ ಸಬೂಬು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಶಾಂತಿ ಮಾತುಕತೆಗೆ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಬೆದರಿಕೆ, ದಿಗ್ಬಂಧನದ ನಿಜವಾದ ಮಾತುಕತೆಗೆ ಇವೇ ಅಡ್ಡಿಯಾಗಿರೋದು. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಟ್ವೀಟ್ನ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಇರಾನ್ ಇಸ್ಲಾಮಿಕ್ ಗಣರಾಜ್ಯವು ಮಾತುಕತೆ ಒಪ್ಪಂದ ಸ್ವಾಗತಿಸಿದೆ. ಆದರೆ ನಿಮ್ಮ ಅಂತ್ಯವಿಲ್ಲದ ಬೂಟಾಟಿಕೆ ಮಾತು ಈ ಚರ್ಚೆಗೆ ಅಡ್ಡಿಯಾಗಿದೆ. ನಿಮ್ಮ ಹಕ್ಕು ಕಾರ್ಯಗಳ ಮಧ್ಯೆ ವಿರೋಧಾಭಾಸ ಜಗತ್ತು ನೋಡ್ತಾ ಇದೆ. ಬದ್ಧತೆಗಳ ಉಲ್ಲಂಘನೆ, ದಿಗ್ಬಂಧನ ಮತ್ತು ಬೆದರಿಕೆಗಳು ಮಾತುಕತೆಗೆ ಅಡ್ಡಿಯಾಗಿರೋದು. ವಾಷಿಂಗ್ಟನ್ಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ತೀಕ್ಷ್ಣವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆದರಿಕೆ ಮಾತುಕತೆಗೆ ಅಡ್ಡಿಯಾಗಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ಪೆಜೆಶ್ಕಿಯಾನ್. ಇರಾನ್ ಇಸ್ಲಾಮಿಕ್ ಗಣರಾಜ್ಯವು ಮಾತುಕತೆ ಒಪ್ಪಂದವನ್ನ ಸ್ವಾಗತ ಮಾಡಿದೆ. ಆದರೆ ನಿಮ್ಮ ಅಂತ್ಯವಿಲ್ಲದಂತಹ ಬೂಟಾಟಿಕೆಯ ಮಾತು, ಆಗಬೇಕಾದಂತಹ ಚರ್ಚೆ ಮಾತುಕತೆಗೆ ಅಡ್ಡಿಯಾಗಿದೆ. ನಿಮ್ಮ ಹಕ್ಕು ಕಾರ್ಯಗಳ ಮಧ್ಯೆ ವಿರೋಧಾಭಾಸ ಜಗತ್ತು ನೋಡ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಬದ್ಧತೆಗಳ ಉಲ್ಲಂಘನೆ ಆಗ್ತಾ ಇದೆ. ದಿಗ್ಬಂಧನ ಮತ್ತು ಬೆದರಿಕೆಗಳು ಮಾತುಕತೆ ಆಗೋದಿಕ್ಕೆ ಬಿಡ್ತಾನೆ ಇಲ್ಲ. ಇದುವೇ ಅಡ್ಡಿ ಆಗ್ತಾ ಇದೆ.
ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಟ್ವೀಟ್ನ ಮೂಲಕ ಈ ಸಂದೇಶವನ್ನ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಶಾಂತಿ ಮಾತುಕತೆಗೆ ಇರಾನ್ನಿಂದ ತಿರುಗೇಟಿದು. ದೊಡ್ಡಣ್ಣ ಅಮೆರಿಕಾಗೆ ಇರಾನ್ನಿಂದ ಡಿಜಿಟಲ್ ದಾಳಿಯ ವಾರ್ನಿಂಗ. ಮತ್ತೆ ದಾಳಿ ಮಾಡಿದ್ರೆ ಹೊರ್ಮೋಜ್ನಲ್ಲಿ ಇಂಟರ್ನೆಟ್ ಕೇಬಲ್ ಅನ್ನ ಕಟ್ ಮಾಡಿಬಿಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇರಾನ್ನಿಂದ ಡಿಜಿಟಲ್ ವಾರ್ನಿಂಗ್ ಅಮೆರಿಕಕ್ಕೆ. ಹಾರ್ಮೋಜ್ ಜಲಸಂಧಿಯ ಆಳದಲ್ಲಿ ಹಾದು ಹೋಗಿರುವಂತಹ ಕೇಬಲ್, ಇಂಟರ್ನೆಟ್ ಕೇಬಲ್ ಅನ್ನ ಕತ್ತರಿಸಿ ಡಿಜಿಟಲ್ ದಾಳಿಯ ಬಗ್ಗೆ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ತನ್ನ ಷರತ್ತುಗಳನ್ನ ಮನ್ನಿಸಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಇರಾನ್ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪದೇ ಪದೇ ಒತ್ತಡವನ್ನ ಹಾಕ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಗತ್ಯ ಬಿದ್ದರೆ ಹಾರ್ಮೋಜ್ ಜಲಸಂಧಿಯ ಆಳದಲ್ಲಿ ಹಾದು ಹೋಗಿರುವ ಇಂಟರ್ನೆಟ್ ಕೇಬಲ್ಗಳನ್ನ ಕತ್ತರಿಸಿ ಡಿಜಿಟಲ್ ದಾಳಿ ಮಾಡಿಬಿಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನ ನೀಡಿದೆ, ಪರೋಕ್ಷ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ನ ಸುದ್ದಿ ಸಂಸ್ಥೆ ಈ ಸುದ್ದಿಯನ್ನ ಬಿತ್ತರಿಸಿರುವಂಥದ್ದು. ಮತ್ತೆ ಏನಾದರೂ ದಾಳಿ ಮಾಡಿದ್ರೆ ಹಾರ್ಮೋಜ್ನಲ್ಲಿ ಇಂಟರ್ನೆಟ್ ಕೇಬಲ್ ಕಟ್ ಮಾಡಿಬಿಡ್ಬೇಕಾಗತ್ತೆ, ಹುಷಾರ್ ಅಂತ ಹೇಳಿದೆ. ಅಪಹರಣ ವಿಧ್ವಂಸದ ಆತಂಕ. ಲೆಬನಾನ್ ತೊರೆಯೋದಿಕ್ಕೆ ಈಗ ಸೂಚನೆ ಬಂದಿದೆ. ಅಮೆರಿಕದ ಪ್ರಜೆಗಳಿಗೆ ಬೈರುತ್ ರಾಯಭಾರ ಕಚೇರಿಯಿಂದ ಬಂದಂತಹ ಮನವಿ. ವಾಣಿಜ್ಯ ವಿಮಾನ ಲಭ್ಯವಿರುವಾಗ ಲೆಬನಾನ್ ತೊರೀರಿ ಅಂತ ಒತ್ತಾಯಗಳೀಗ. ಲೆಬನಾನ್ನಾದ್ಯಂತ ಭಯೋತ್ಪಾದನೆ, ಅಪಹರಣದ ಅಪಾಯಗಳಿವೆ. ಅಮೆರಿಕದ ನಾಗರಿಕರು ಭೇಟಿ ನೀಡುವ ಸ್ಥಳವನ್ನೇ ಟಾರ್ಗೆಟ್ ಮಾಡಲಾಗಿದೆ. ಸಭೆ ಪ್ರತಿಭಟನೆಗಳಲ್ಲಿ ಭಾಗಿಯಾಗಬಾರದು. ರಾಯಭಾರ ಕಚೇರಿ ಕೊಟ್ಟಂತಹ ಸಲಹೆ ಇದು. ಸೇನಾ ದಾಳಿಯಾಗಿರುವ ಪ್ರದೇಶಕ್ಕೆ ಹೋಗಬಾರದು ಅಂತ ಪ್ರಜೆಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಸ್ಫೋಟಗೊಳ್ಳದ ಶಸ್ತ್ರಾಸ್ತ್ರ ಇದ್ದು ಅಪಾಯದ ಬಗ್ಗೆ ಅಮೆರಿಕನ್ನರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಲೆಬನಾನ್ನಲ್ಲಿ ಅಪಾಯದ ಹಿನ್ನೆಲೆ ನಗರ ತೊರೆಯೋದಕ್ಕೆ ಅಮೆರಿಕ ಒತ್ತಾಯ ಮಾಡಿದೆ. ನಾವು ನೋಡ್ತಾ ಇದ್ದೀವಿ, ಸೆಕ್ಯೂರಿಟಿ ಅಲರ್ಟ್ ಅನ್ನ ಕೊಡಲಾಗಿರುವಂಥದ್ದು. ಭಯೋತ್ಪಾದನೆ, ಅಪಹರಣದ ಅಪಾಯಗಳು ಇವೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಸೂಚನೆ ಕೊಡಲಾಗಿದೆ. ಪ್ರತಿಭಟನೆ ಮಾಡಬಾರ್ದು, ಸಭೆ ಸೇರಬಾರ್ದು, ಆದಷ್ಟು ಬೇಗ ಲೆಬನಾನ್ ಅನ್ನ ತೊರೆಯಿರಿ ಅಂತ. ಇರಾನ್ ಆಡಳಿತದ ವಿರುದ್ಧ ದಂಗೆ ಎದ್ದವರ ಗಲ್ಲು ಶಿಕ್ಷೆ ರದ್ದಾಗಿದೆ. ಮರಣ ದಂಡನೆಯಿಂದ ವಿನಾಯಿತಿಗೆ ಮನವಿ ಮಾಡಿದ್ದಂತಹ ಟ್ರಂಪ್ ಇರಾನ್ ಆಡಳಿತದ ವಿರುದ್ಧ ದಂಗೆ ಎದ್ದವರ ಗಲ್ಲು ಶಿಕ್ಷೆ ರದ್ದು. 8 ಮಹಿಳಾ ಪ್ರತಿಭಟನಾಕಾರರ ಗಲ್ಲು ಶಿಕ್ಷೆಯನ್ನ ಇರಾನ್ ರದ್ದುಪಡಿಸಿದೆ. ಮರಣ ದಂಡನೆಯಿಂದ ವಿನಾಯಿತಿ ನೀಡಿದ್ದಕ್ಕೆ ಧನ್ಯವಾದ ಅಂತ ಟ್ರಂಪ್ ಹೇಳಿದ್ದಾರೆ. ಯುಎಸ್ ಅಧ್ಯಕ್ಷರಾದ ನನ್ನ ವಿನಂತಿಯನ್ನ ಇರಾನ್ ಗೌರವಿಸಿದೆ. 4 ತಕ್ಷಣ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದೆ. ಉಳಿದ 4 1 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಗುವುದು. ಮರಣದಂಡನೆ ರದ್ದುಗೊಳಿಸಿದ್ದಕ್ಕಾಗಿ ತುಂಬಾ ಕೃತಜ್ಞನಾಗಿದ್ದೇನೆ. ಇದು ತುಂಬಾ ಒಳ್ಳೆಯ ಸುದ್ದಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. 8 ಮಹಿಳೆಯರ ಗಲ್ಲು ಶಿಕ್ಷೆಯನ್ನ ಇರಾನ್ ರದ್ದುಗೊಳಿಸಿದೆ. ಅಮೆರಿಕ ಅಧ್ಯಕ್ಷನಾದ ನನ್ನ ಮಾತನ್ನ ಮನ್ನಿಸಿದ್ದಕ್ಕೆ ಕೃತಜ್ಞತೆಗಳು ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಆಡಳಿತದ ವಿರುದ್ಧ ದಂಗೆ ಎದ್ದವರ ಗಲ್ಲು ಶಿಕ್ಷೆ ರದ್ದುಗೊಂಡಿದೆ. ಮರಣದಂಡನೆಯಿಂದ ವಿನಾಯಿತಿ ಕೊಡಲಾಗಿದೆ. ಟ್ರಂಪ್ ಮಾಡಿದಂತಹ ಮನವಿಗೆ ಇರಾನ್ ಸ್ಪಂದನೆಯನ್ನ ಕೊಟ್ಟಿದೆ, ಮನವಿಯನ್ನ ಮನ್ನಿಸಿದೆ. 8 ಮಹಿಳೆಯರ ಗಲ್ಲು ಶಿಕ್ಷೆಯನ್ನ ರದ್ದುಗೊಳಿಸಿದೆ. 4 ತಕ್ಷಣ ಬಿಡುಗಡೆ ಮಾಡಲಾಗುವುದು ಅಂತಲೂ ಕೂಡ ಹೇಳಿದೆ.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.